ಕೆಜಿಎಫ್ ಖ್ಯಾತಿಯ ನಟ ದಿನೇಶ್ ಮಂಗಳೂರು ನಿಧನರಾಗಿದ್ದಾರೆ. ಕುಂದಾಪುರದಲ್ಲಿ ಕೊನೆ ಉಸಿರು ಎಳೆದಂತಹ ದಿನೇಶ್ ಮಂಗಳೂರು ಕೆಜಿಎಫ್ ಖ್ಯಾತಿಯ ನಟ ದಿನೇಶ್ ಮಂಗಳೂರು ನಿಧನ. ಕುಂದಾಪುರದಲ್ಲಿ ಕೊನೆ ಉಸಿರೆಳೆದಂತಹ ದಿನೇಶ್ ಮಂಗಳೂರು ಕಾಂತಾರ ಚಿತ್ರದ ಶೂಟಿಂಗ್ ವೇಳೆ ಪಾರ್ಶ್ವವಾಯು ಬೆಂಗಳೂರಿನಲ್ಲಿ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಿದ್ದಂತಹ ದಿನೇಶ್ ಕಳೆದ ಒಂದು ವಾರದ ಹಿಂದೆ ಮತ್ತೆ ಅಸ್ವಸ್ಥರಾಗಿದ್ದ ದಿನೇಶ್ ಅಂಕದ ಕಟ್ಟೆ ಸರ್ಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ದಿನೇಶ್. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದಿನೇಶ್ ಮಂಗಳೂರು ಕೊನೆಯುಸಿರೆಳೆದಿದ್ದಾರೆ. ದಿನೇಶ್ ಮಂಗಳೂರು ನಿಧನಕ್ಕೆ ಚಿತ್ರರಂಗದ ಅನೇಕರು ಕಂಬನಿಯನ್ನ ಮಿಡಿದಿದ್ದಾರೆ. ಎಸ್ ವೀಕ್ಷಕರೇ, ದಿನೇಶ್ ಮಂಗಳೂರು ಅವರ ನಿಧನ ತುಂಬಲಾರದ ನಷ್ಟವಾಗಿತ್ತು. ದಿನೇಶ್ ಮಂಗಳೂರು ಅಂತ ಅಂದ ತಕ್ಷಣ ಸಾಕಷ್ಟು ಸಿನಿಮಾಗಳು ನೆನಪಿಗೆ ಬರುತ್ತೆ. ಆ ಒಂದು ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿರುವಂತಹ ದಿನೇಶ್ ಮಂಗಳೂರು ನಿಧನರಾಗಿದ್ದಾರೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ದಿನೇಶ್ ಮಂಗಳೂರು ಅವರು ನಿಧನರಾಗಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಮನೆಯಲ್ಲಿ ಅವರು ಕೊನೆ ಉಸಿರೆಳೆದಿದ್ದಾರೆ. ಕೆಜಿಎಫ್ ಬಾಂಬೆ ಡಾನ್ ಪಾತ್ರದಲ್ಲಿ ನಟಿಸಿದ್ದಂತಹ ದಿನೇಶ್ ರಿಕ್ಕಿ ಹಾಗೂ ಹರಿಕತೆಯಲ್ಲ ಗಿರಿಕತೆ, ಉಳಿದವರ ಕಂಡಂತೆ ಸೇರಿದಂತೆ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪೋಷಕ ನಟರಾಗಿ ಅಭಿನಯವನ್ನ ಮಾಡ್ತಾ ಇರುವಂಥದ್ದು. ಅವ್ರಿಗೆ ಪಾರ್ಶ್ವವಾಯು ಹೊಡೆದಿರೋದ್ರಿಂದ ಕುಂದಾಪುರ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. 5 ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಮುಂಜಾನೆ 3:30ಕ್ಕೆ ನಿಧನರಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಕಲಾ ನಿರ್ದೇಶಕರಾಗಿ ವೃತ್ತಿ ಬದುಕು ಆರಂಭಿಸಿ ಅವರು ಖ್ಯಾತಿಯನ್ನ ಪಡ್ಕೊಂಡಿದ್ರು. ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿರುವಂತಹ ಅವರು ಹಲವು ವರ್ಷಗಳಿಂದಲೂ ಕೂಡ ಬೆಂಗಳೂರಿನ ನಿವಾಸಿಯಾಗಿದ್ರು. ಮೃತರು ಮಕ್ಕಳಾಗಿರುವಂತಹ ಪವನ್ ಹಾಗೂ ಸಜ್ಜನ್ ಹಾಗೂ ಪತ್ನಿ ಭಾರತಿ ಅವರನ್ನ ಅಗಲಿದ್ದಾರೆ. ದಿನೇಶ್ ಅವರ ಪಾರ್ಥಿವ ಶರೀರವನ್ನ 8 ಗಂಟೆಗೆ ಲಗ್ಗೆರೆಯ ಮನೆಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅಂತ ಇಡಲಾಗತ್ತೆ. ಖ್ಯಾತ ಕಲಾ ನಿರ್ದೇಶಕ ಶಶಿಧರ್ ಅವರ ಬಳಿ ಚಿನ್ನಾರಿ ಮುತ್ತ ಸೇರಿ ಹಲವಾರು ಸಿನಿಮಾಗಳಲ್ಲಿ ಮೊದಲಿಂದಲೂ ಕೂಡ ಆಕ್ಟ್ ಮಾಡ್ತಾ ಇದ್ದಂತಹ ದಿನೇಶ್ ಮಂಗಳೂರು ಎಲ್ಲರನ್ನೂ ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾರೆ. ದಿನೇಶ್ ಮಂಗಳೂರು ಅವರು ಹಲವಾರು ಜನಪ್ರಿಯ ಕನ್ನಡ ಸಿನಿಮಾಗಳಲ್ಲಿ ನಟನೆ ಮಾಡಿ ಮನವನ್ನ ಗೆದ್ದಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.